ನಮಸ್ಕಾರ. ನಾನಿವತ್ತು ವಿಶೇಷವಾಗಿ ಚಿಕ್ಕ ಮಕ್ಕಳಿಗೋಸ್ಕರ 5 ವಿಧದ ಪಲ್ಯ ಮತ್ತು ದಾಲ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿದರೆ ವಿಟಮಿನ್ನು ಎಲ್ಲ ಸಿಕ್ಕುತ್ತೆ, ಮಕ್ಕಳು ಹೆಲ್ತಿಯಾಗಿ ಬೆಳೀತಾರೆ. ಆಮೇಲೆ ಮಕ್ಕಳಿಗೆ ಇಷ್ಟ ಆಗೋ ಥರನೇ ಮಾಡಿದ್ದೀನಿ ಎಲ್ಲದನ್ನು. ನೋಡಿ, ನೀವು ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮಸ್ಕಾರ, ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನಾವು ತರಕಾರಿ ಪಲ್ಯ ಮಾಡೋಣ. ಮಕ್ಕಳಿಗೋಸ್ಕರನೇ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ, ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಇಂಗು, ಕರಿಬೇವು ಹಾಕೋಣ. ಒಂದು ಹಿಡಿ ಈರುಳ್ಳಿ, ಬೀನ್ಸ್ ಒಂದೇ ಒಂದು ಮೆಣಸಿನ್ಕಾಯಿ ಹಾಕೋಣ, ಯಾಕೆಂದರೆ ಚಿಕ್ಕ ಮಕ್ಕಳಿಗಾಗಿರೋದ್ರಿಂದ. ಜೀರಿಗೆ, ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು ಇಷ್ಟನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿದ್ದೀನಿ. ಸ್ವಲ್ಪ ಒಂದು ಸಣ್ಣ ಟೊಮೊಟೊ. ಚಿಕ್ಕ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು, ಉಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕಿಡೋಣ. ನೋಡಿ, ಇಷ್ಟು ಬೆಂದಿದೆ. ಇಡೀ ಹಸಿಮೆಣಸಿನ್ಕಾಯಿ ಹಾಕಿದ್ವಲ್ಲ, ಅದನ್ನು ತೆಗಿಯೋಣ. ಈಗ ಚಿಕ್ಕ ಮಕ್ಕಳಿಗೆ ಖಾರ ಆಗಬಾರ್ದಲ್ಲ, ಆ ಉದ್ದೇಶದಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬಾಯಿಗೆ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಇಡಿದು ಹಾಕಿದ್ದೆ. ಕರಿ ಸುಮಾರಾಗಿ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಲಿ, ಅದಕ್ಕೋಸ್ಕರ ಮತ್ತೆ ಪ್ಲೇಟ್ ಮುಚ್ಚಿ. ಈಗ ಬೆಂದಿದೆ. 1 ಸ್ಪೂನು ಕಾಯಿ ತುರಿ ಹಾಕೋಣ, ಮಕ್ಕಳಿಗೆ ರುಚಿ ಆಗಲಿ ಅನ್ನೋ ಉದ್ದೇಶಕ್ಕೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ತರಕಾರಿ ಎಲ್ಲ ಬೆಂದು ನೋಡೋಕ್ಕೆ ಕಲರ್ಫುಲ್ಲಾಗೂ ಕಾಣುತ್ತಾ ಇದೆ. ಮಕ್ಕಳಿಗೂ ಸ್ಪರ್ಶದ ಅನುಭವನೂ ಆಗಬೇಕು, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ದಾಲು ಗೀಲು ಆ ಥರ ಸ್ಮೂತಾಗಿರೋದು ತಿಂತಾ ಇರ್ತಾರೆ. ಇದನ್ನು ಈಗ ಸರ್ವ್ ಮಾಡೋಣ ಪ್ಲೇಟಿಗೆ. ಇದನ್ನು ಚಪಾತಿ, ದೋಸೆ, ರೊಟ್ಟಿ, ಅನ್ನದ ಜೊತೆ ಕಲಸಿ ಇಲ್ಲ ನೆಂಚ್ಕಣಕ್ಕೆ ಎಲ್ಲ ಥರದಲ್ಲೂ ಮಕ್ಕಳಿಗೆ ತಿನ್ನಿಸ್ಬೋದು. ತುಂಬ ರುಚಿಯಾಗೂ ಇದೆ. 1 ಸ್ಪೂನ್ ತುಪ್ಪ ಮೇಲೆ ಹಾಕಿ ಮಕ್ಕಳಿಗೆ ತಿನ್ನಿಸಿ ಅನ್ನದ ಜೊತೆನೂ ಕಲಿಸ್ಬೋದು, ಅಷ್ಟು ಸ್ಮೂತಾಗಿ ಮಾಡಿದ್ದೀನಿ. ಎಲ್ಲ ತರಕಾರಿಗಳು ಮಿಕ್ಸ್ ಆಗಿರೋದ್ರಿಂದ ಎಲ್ಲ ಥರದ ವಿಟಮಿನ್ನು ಮಕ್ಕಳಿಗೆ ಸಿಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಪಂಕಜಾಸ್ ವೆಜ್ ಕಿಚನ್ ಮೊದಲಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎಲ್ಲರ ಫೇವ್ರೆಟ್ ಆಲೂಗೆಡ್ಡೆ ಪಲ್ಯ. ಆಲೂಗೆಡ್ಡೆ ಪಲ್ಯಕ್ಕೆ ಮೊದಲೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಯಾಕೆಂದರೆ ಮಕ್ಕಳಿಗೆ ತಿನ್ನೋದಕ್ಕೆ ಕಷ್ಟ ಆಗಬಾರ್ದು. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿ, ಆವಾಗ ಅವರಿಗೆ ಬಾಯಿಗೂ ತೊಂದರೆ ಕೊಡೋಲ್ಲ, ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ದೋಸೆ, ಥರದ ದೋಸೆ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಆಲೂಗಡ್ಡೆನೂ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಒಗ್ಗರಣೆ ಹಾಕೋಕ್ಕೆ ಒಂದು ಬಾಣಲಿ ಇಡೋಣ. ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪ, ಸಾಸಿವೆ, ಜೀರಿಗೆ, ಇಂಗು ಹಾಕಿದ್ದೀನಿ ಒಗ್ಗರಣೆಗೆ. ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಂಗು ಹಾಕಿದ್ದೀನಿ. ಈರುಳ್ಳಿನ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಬೇಯುತ್ತೆ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಲಿ. ಬ್ರೌನ್ ಆದಮೇಲೆ ಮಾಡಿದರೆ ಒಳ್ಳೆಯದು, ಯಾಕೆಂದರೆ ಆಲೂಗೆಡ್ಡೆ ಹಾಕಿದ ಮೇಲೆ ಬೇಯಿಸೋಂಗಿಲ್ಲ. ಈಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಮಕ್ಕಳಿಗೆ ಹೆಲ್ತಿಗೂ ಇಂಪ್ರೂವ್ ಆಗುತ್ತೆ. ಆಲೂಗಡ್ಡೆ ಪಲ್ಯಕ್ಕೆ ಅರಿಶಿನ ಹಾಕಿದರೆ ನೋಡೋದಕ್ಕೂ ಚೆನ್ನಾಗಿರ್ತದೆ. ಚಿಕ್ಕ ಮಕ್ಕಳಿಗೂ ದೋಸೆ, ಒಂದಿನ ರಾಗಿ ದೋಸೆ, ಒಂದಿನ ಗೋಧಿ ದೋಸೆ, ಒಂದಿನ ಅಕ್ಕಿ ದೋಸೆ ಮಾಮೂಲಿ ಕಲಸಿ ತಕ್ಷಣ ಮಾಡಿ ಕೊಡ್ಬೋದು. ಯಾಕೆಂದರೆ ಸ್ಮೂತಾಗಿ ಚೆನ್ನಾಗಿರೋದ್ರಿಂದ ದೋಸೆ ಇಷ್ಟಪಟ್ಟು ತಿಂತಾರೆ. ಆಲೂಗೆಡ್ಡೆ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಆಲೂಗೆಡ್ಡೆ ಪಲ್ಯ ಚೆನ್ನಾಗಿ ಆಗುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆಲೂಗೆಡ್ಡೆ ಪಲ್ಯ. ನನ್ನ ಮೊಮ್ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಆಲೂಗೆಡ್ಡೆ ಪಲ್ಯನ. ನೋಡಿ, ಆಲೂಗೆಡ್ಡೆ ಪಲ್ಯ ಮಾಡೋದು ಸಿಂಪಲ್ಲು, ಯಾಕೆಂದರೆ ಈಸಿ ಮೆಥಡ್ಡು ಹೌದು ಇದು. ಆಲೂಗೆಡ್ಡೆ ಒಂದು ಬೇಯಿಸಿದರೆ ಆಗೋಯ್ತು, ಬೇಗ ಆಗೋಗುತ್ತೆ. ಎಷ್ಟು ಸೂಪರಾಗಿರೋವಂಥ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಇದನ್ನು ನೋಡಿದರೆ ಮಕ್ಕಳು ತಿಂತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ದೋಸೆ ಯಾವ ಹಿಟ್ಟಿಂದ ಮಾಡಿದರೂ ಪರವಾಗಿಲ್ಲ, ತಿಂತಾರೆ. ನೋಡಿ, ನೆಕ್ಸ್ಟು ವಿಟಮಿನ್ ಎ ಯುಕ್ತ ಕ್ಯಾರೆಟ್ ಪಲ್ಯ. ಕ್ಯಾರೆಟ್ ಪಲ್ಯ ಮಾಡೋದು ಈಸಿ. ಇದು ಮಕ್ಕಳಿಗೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಕಣ್ಣಿಗೆ ಅದಕ್ಕೆಲ್ಲ ವಿಟಮಿನ್ ಎ ಅವಶ್ಯಕತೆ ಇದೆ. ಇಲ್ಲಿ 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೈ ಆಗಲಿ. ಕರಿಬೇವು, ಇಲ್ಲಿ ನಾನು ಅರ್ಧ ಈರುಳ್ಳಿ ಮಾತ್ರ ತಗೊಂಡಿದ್ದೀನಿ. ಯಾಕೆಂದರೆ ಎಲ್ಲ ಮಕ್ಕಳಿಗೂ ಈರುಳ್ಳಿ ಇಷ್ಟ ಇರ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರವ್ರ ಮಕ್ಕಳಿಗೆ ಅನುಸಾರವಾಗಿ ಮಾಡಲಿ. ಸ್ವಲ್ಪ ಇಂಗು ಹಾಕಿದ್ದೀನಿ, ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ. ಈಗ 2 ಕ್ಯಾರೆಟ್ ತುರಿದಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿನ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ 1-2 ನಿಮಿಷ ಬೇಯಲಿ. ಮಕ್ಕಳು ಸಾಮಾನ್ಯ ಕ್ಯಾರೆಟ್ ಪಲ್ಯ ಇಷ್ಟಪಡ್ತಾರೆ. ಆಮೇಲೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಇದು ಸ್ವೀಟ್ ಆಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಬೇಯ್ತಿದ್ದಾಗೆ ಸ್ವಲ್ಪ ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಇಡೋಣ. 1-2 ನಿಮಿಷ ಬೇಯಲಿ. ಈಗ ಬೆಂದಿದೆ. 1 ಸ್ಪೂನ್ ಕಾಯಿ ತುರಿ, ಸಾಂಬಾರು ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಎಲ್ಲ. ಯಾಕೆಂದರೆ ಮಕ್ಕಳಿಗೆ ರುಚಿಯಾಗಿರಬೇಕು, ರುಚಿಯಾಗಿದ್ದರೆ ತಿಂತಾರೆ. ಅದಕ್ಕೆ ಎಲ್ಲದನ್ನು ಸ್ವಲ್ಪ ಹಾಕಿ ಮಾಡಬೇಕು.
ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡು ರುಚಿ ಆಗಲಿ. ಕಾಯಿ ತುರಿ ಹಾಕೋದ್ರಿಂದ ಎಕ್ಸ್ಟ್ರಾ ರುಚಿನೂ ಬರುತ್ತೆ. ಸ್ವಲ್ಪ ಬೇಯಲಿ, ಮಕ್ಕಳಿಗಾಗಿರೋದ್ರಿಂದ ಸ್ವಲ್ಪ ಬೇಯಬೇಕು. ಪ್ಲೇಟ್ ಮುಚ್ಚಿ ಬೇಯಿಸಿದ್ದೀನಿ ನೋಡಿ, ಈಗ ಬೆಂದಿದೆ. ಕ್ಯಾರೆಟ್ ಪಲ್ಯ ರೆಡಿ ಆಗಿದೆ. ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ತಿಂದೇ ತಿಂತಾರೆ. ನೀವು ಯಾವುದಕ್ಕಾದರೂ ಹಾಕಿ ತಿನ್ನಿಸ್ಬೋದು. ಇದನ್ನು ಅಷ್ಟು ಚೆನ್ನಾಗಿರುತ್ತೆ. ಅನ್ನಕ್ಕೂ ಕಲಿಸ್ಬೋದು, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈಗ ಬೋಲಿಗೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ರುಚಿಯಾದ ಕ್ಯಾರೆಟ್ ಪಲ್ಯ. ಮಕ್ಕಳು ಇಷ್ಟಪಟ್ಟು ತಿಂದೇ ತಿಂತಾರೆ. ಇದನ್ನು ಇಷ್ಟು ಚೆನ್ನಾಗಿ ಮಾಡಿದರೆ ಮಕ್ಕಳು ಬೇಡ ಅಂತಾರ. ನೋಡೋದಕ್ಕೆ ಅಷ್ಟು ಖುಷಿಯಾಗಂಗಿದೆ ನೋಡಿ. ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಯಾವ ಪಲ್ಯ ಇಷ್ಟ ಅಂತಲೂ ಕಾಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಮಾಡಿದರೆ ದೊಡ್ಡವರು ತಿನ್ಬೋದು ಈ ಪಲ್ಯನ. ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಷ್ಟೇ. ಈಗ ದಾಲ್ ಮಾಡೋಣ. 4ನೇದು ದಾಲು ಎಲ್ಲರಿಗೂ ಇಷ್ಟ ಆಗೋಂಥದ್ದು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ. ಆಮೇಲೆ ಮಾಡೋದು ತುಂಬ ಈಸಿ. ಕುಕ್ಕರಲ್ಲಿ ತೊಗರಿಬೇಳೆ ಬೇಯಿಸಿದರೆ ಆಗೋಯ್ತು, ದಾಲ್ ರೆಡಿ ಆಗೋಗುತ್ತೆ. ಪಾತ್ರೆಗೆ 1 ಸ್ಪೂನು ತುಪ್ಪ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ, ಇಂಗು ಹಾಕಿ ಕರಿಬೇವು ಹಾಕಿ ಸಿಡಿಸೋಣ. ಮಕ್ಕಳಿಗೆ ಮಾಡುವಾಗ ಕರಿಬೇವು ಕಟ್ ಮಾಡಬೇಡಿ, ಯಾಕೆಂದರೆ ಮಕ್ಕಳು ಡಿಸ್ಟರ್ಬ್ ಆದರೆ ತಿನ್ನಲ್ಲ. ಅದು ಇದಾದರೆ ಕರಿಬೇವು ಎಲೆ ಎತ್ತಿಡ್ಬೋದು. ಒಗ್ಗರಣೆ ಫ್ರೈ ಆಗಿದೆ. ಈಗ ದಾಲ್ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. 1 ಚಿಕ್ಕ ಬಟ್ಲು ತೊಗರಿಬೇಳೆ ಕುಕ್ಕರಲ್ಲಿ 3 ವಿಶಿಲ್ ಹಾಕ್ಸಿದ್ದೀನಿ. ಒಂಚೂರು ಕಾಯಿ ತುರಿ ಹಾಕೋಣ. ರುಚಿಗೆ ತಕ್ಕಷ್ಟು ಖಾರ ಪುಡಿ, ಅರಿಶಿನ ಪುಡಿ, ಚೂರು ಸಾಂಬಾರು ಪುಡಿ, ಉಪ್ಪು ಸ್ವಲ್ಪ ಹಾಕಿ, ಎಲ್ಲ ಸ್ವಲ್ಪ ಹಾಕಿ ರುಚಿ ನೋಡಿ ಸರಿ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀಲಿ. ಘಮ ಘಮ ಅನ್ನೋಷ್ಟು ಚೆನ್ನಾಗಿ ಕುದಿಸಿ. ಇದು ಅನ್ನಕ್ಕೆ ತುಪ್ಪ ಹಾಕಿ ಕಲಸಿ ತಿನ್ನಿಸಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅವರಿಗೆ ಹೆಲ್ತಿಗೆ ಒಳ್ಳೆ ಪ್ರೋಟೀನು ಸಿಗುತ್ತೆ. ದಾಲೂ ಅಷ್ಟೇ ಎಲ್ಲ ವೆರೈಟಿಗೂ ಬಳಸ್ಬೋದು. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಯಾವುದಕ್ಕಾದರೂ ತಿನ್ನಿಸ್ಬೋದು. ಮಕ್ಕಳು ಯಾವುದಕ್ಕೆ ಇಷ್ಟಪಡ್ತಾರೋ ಅದನ್ನು ಮಾಡಿ ತಿನ್ನಿಸಿದ್ರೆ ಅವ್ರಿಗೆ ಒಳ್ಳೆ ಪ್ರೋಟೀನ್ ಯುಕ್ತ ಊಟ ಆಗುತ್ತೆ ಅವತ್ತಿಂದು. ನೋಡಿ ಸೂಪರಾಗಿರೋ ದಾಲು. ಇದಕ್ಕೂ 1 ಸ್ಪೂನ್ ತುಪ್ಪ ಹಾಕಿ ಊಟ ಮಾಡಿಸಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಖುಷಿಯಿಂದ ತಿಂತಾರೆ. ಆಮೇಲೆ ಬಾಯಿಗೆ ಯಾವುದು ಇವತ್ತು ಡಿಸ್ಟರ್ಬ್ ಇರಲ್ಲ, ಖುಷಿಯಾಗಿರುತ್ತೆ ಅವರಿಗೆ. 5ನೇ ಪಲ್ಯ ಬೀಟ್ರೂಟ್ ಪಲ್ಯ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಇದು ತಿನ್ನೋದ್ರಿಂದ ರಕ್ತ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬೀಟ್ರೂಟ್ ಪಲ್ಯ ತುಂಬ ಜಾಸ್ತಿ ಮಾಡಬೇಕು. ಈಗ 1 ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಸಾಸಿವೆ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ 1 ಸಣ್ಣ ಬೀಟ್ರೋಟ್ ತುರಿದು ಹಾಕಿದ್ದೀನಿ. ಈಗ ಇದಕ್ಕೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಬೇಕು. ಬೀಟ್ರೋಟು ಕ್ಯಾರೆಟಿಗಿಂತ ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಇದರಲ್ಲಿ ಲವಣಾಂಶ ಜಾಸ್ತಿ ಇರೋದ್ರಿಂದ ಉಪ್ಪು ಹಾಕುವಾಗ ಕಮ್ಮಿ ಉಪ್ಪು ಹಾಕಬೇಕು, ಜಾಸ್ತಿ ಉಪ್ಪು ಹಾಕಬಾರ್ದು. ನೋಡಿ ಇದು ತುಪ್ಪದಲ್ಲೇ ಫ್ರೈ ಆಗಿದೆ ಸಾಕಷ್ಟು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಈಗ ಸ್ವಲ್ಪ ನೀರು ಹಾಕಿ ಬೇಯಿಸೋಣ. ಬೀಟ್ರೂಟ್ ಪಲ್ಯ ತಿನ್ನೋದ್ರಿಂದ ಆರೋಗ್ಯ ಇಂಪ್ರೂವ್ ಆಗೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ಟೈಮ್ ಮಾಡಿ. ಈಗ ನಾನು 5 ಥರ ಪಲ್ಯ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಬೀಟ್ರೂಟ್ ಪಲ್ಯನ ಸ್ವಲ್ಪ ಜಾಸ್ತಿ ಮಾಡಿ. ಈಗ ಸ್ವಲ್ಪ ಅರಿಶಿನ ಹಾಕೋಣ ಆರೋಗ್ಯದ ದೃಷ್ಟಿಯಿಂದ. ಸ್ವಲ್ಪ ಸಾಂಬಾರು ಪುಡಿ ಮಕ್ಕಳಿಗೆ ರುಚಿ ಆಗಲಿ ಅನ್ನೋ ಉದ್ದೇಶಕ್ಕೆ. ಯಾಕೆಂದರೆ ಕಾಯಿ ತುರಿ 1 ಸ್ಪೂನು. ಮಕ್ಕಳಿಗೆ ರುಚಿಯಾಗಿದ್ದರೆ ತಿಂತಾರೆ, ಅದಕ್ಕೋಸ್ಕರ ಎಲ್ಲದನ್ನು ಹಾಕಬೇಕು. ಆದರೆ ಯಾವುದೂ ತೊಂದರೆ ಆಗದೆ ಇರೋಷ್ಟು ಹಾಕಬೇಕಷ್ಟೆ. ನೋಡಿ ಈಗ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸೋಣ. ಸ್ವಲ್ಪ ಬೇಯಬೇಕು. ಮಕ್ಕಳಿಗೆ ಸ್ಮೂತಾಗಿ ಜೀರ್ಣಶಕ್ತಿ ಕಮ್ಮಿ ಇರ್ತದಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸಿ ತಿನ್ನಿಸ್ಬೇಕು. ಇದು ಜಾಸ್ತಿ ಮಾಡಿದರೆ ದೊಡ್ಡವರು ತಿನ್ಬೋದು. ಯಾಕೆಂದರೆ ಬೀಟ್ರೂಟ್ ಪಲ್ಯ ಎಲ್ಲರೂ 1 ಸ್ಪೂನ್ ಹಾಕ್ಕೊಂಡು ತಿನ್ಬೋದು. ಬೀಟ್ರೂಟ್ ಪಲ್ಯ ಸೈಡ್ ಡಿಶ್ಶಾಗೂ ಬಳಸ್ಬೋದು. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು. ನಾನು ಮಾಡಿರುವ 5 ಪಲ್ಯಗಳು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಮಾಡಿ ತಿನ್ನಿಸಿ ಅವರ ಆರೋಗ್ಯ ವೃದ್ಧಿ ಮಾಡಿ ಅಂತ 5 ಪಲ್ಯಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮಾಡಿರೋ ಪಲ್ಯಗಳು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ನಾನು ಮಾಡಿರೋ ಪಲ್ಯಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಈ ಥರ ಪಲ್ಯಗಳನ್ನು ನೀವು ಮಾಡಿ ತಿನ್ನಿಸಿ. ಹೇಗಿತ್ತು ಅಂತ ಹೇಳೋದು ಮರಿಬೇಡಿ. ಕಾಮೆಂಟ್ ಮಾಡಿ. ಧನ್ಯವಾದಗಳು.